ಎಕಲಾಜಿಕಲ್ ಪಿರಮಿಡ್ ಅಂತ. ಸ್ವಲ್ಪ ಈ ಸ್ಲೈಡ್ಸ್ ನೋಡೆಲ್ಲ ಗಾಬರಿ ಆಗೋಕ್ಕೆ ಹೋಗ್ಬೇಡ್ರಿ. ಆ ಶೇಪ್ಸ್ ಡಿಫ್ರೆಂಟ್ ಶೇಪ್ಸ್ ಇದ್ದಾವೆ, ಡಿಫ್ರೆಂಟ್ ಪಿರಮಿಡ್ಸ್ ಇದ್ದಾವೆ. ಹೌ ಟು ಸ್ಟಡಿ ದಿಸ್ ಅಂತ ತಲೆ ಕೆಡಿಸ್ಕೊಬೇಡಿ, ನಾನು ಡಿಕೋಡ್ ಮಾಡ್ತೀನಿ. ಈಗ ನೀವು ಮಾಡಬೇಕಾಗಿರೋದು ಇಷ್ಟೇ ಅವು. ಓಕೆ, ಸಿ ಹಿಯರ್ ಇನ್ನೊಂದು ಫುಡ್ ಚೈನ್ ಇದೆ. ಫರ್ಗೆಟ್ ಅಬೌಟ್ ದ ಶೇಪ್ಸ್. ಓಕೆ, ಟ್ರಯಾಂಗಲ್ಲು, ಅದು ಸ್ಪಿಂಡಲ್ಲು, ಇನ್ವರ್ಟೆಡ್, ಅವೆಲ್ಲ ಶೇಪ್ಸ್ ಬಗ್ಗೆ ಸದ್ಯಕ್ಕೆ ತಲೆ ಕೆಡಿಸ್ಕೊಬೇಡಿ. ಓಕೆ, ಫುಡ್ ಚೈನ್ ಫೋಕಸ್ ಮಾಡಿ. ಈಗ ಇಲ್ಲಿ ಈ ಫುಡ್ ಚೈನ್ ಅಂತ ಕರಿಬೋದಾ? ಎಸ್ ಆರ್ ನೋ? ನೋಡಿ, ಗ್ರಾಸ್ನ ಮೌಸ್ ತಿಂತಾಯಿದೆ, ಮೌಸ್ನ ಸ್ನೇಕ್ ತಿಂತಾಯಿದೆ, ಸ್ನೇಕ್ನ ಈಗಲ್ ತಿಂತಾಯಿದೆ, ಇದು ಫುಡ್ ಚೈನ್. ಯಾಕೆ ಇದನ್ನು ಫುಡ್ ಚೈನ್ ಅಂತ ಕರಿಬೋದು ಅಂತಂದರೆ, there's a transfer of energy and nutrients from one tropical level to another tropical level in a irreversible manner. Such a chain is said to be food chain. ಕನ್ನಡದಲ್ಲಿ ಏನಂತ ಹೇಳಿದೆ? ಒಂದು ಟ್ರಾಪಿಕ್ ಮಟ್ಟದಿಂದ ಮತ್ತೊಂದು ಟ್ರಾಪಿಕ್ ಮಟ್ಟಕ್ಕೆ ಶಕ್ತಿ ಮತ್ತು ಪೌಷ್ಟಿಕಾಂಶಗಳ ಹರಿವಿದ್ದು ಅದು ಏಕಮುಖ್ಯವಾಗಿದ್ದರೆ ಅದನ್ನು ಆಹಾರ ಸರಪಳಿ ಅಂತ ಕರಿತೀವಿ. ಓಕೆ, ಒಂದು ಫುಡ್ ಚೈನ್ ಅಂತ ಕರೆದ ಮೇಲೆ ಅದರಲ್ಲಿ ಟ್ರಾಪಿಕಲ್ ಲೆವೆಲ್ಸ್ ಇರಲೇಬೇಕಾ? ಎಸ್ ಆರ್ ನೋ? ಮಾತಾಡಬೇಕು. ಓಕೆ, ಇಲ್ಲಿ ನೋಡಿ, ಟ್ರಾಪಿಕಲ್ ಲೆವೆಲ್ 1, ಟ್ರಾಪಿಕಲ್ ಲೆವೆಲ್ 2, ಟ್ರಾಪಿಕಲ್ ಲೆವೆಲ್ 3, ಟ್ರಾಪಿಕಲ್ ಲೆವೆಲ್ 4. ಆಯಿತಾ? ಈಗ ನಮ್ಮ ಕೆಲಸ ಏನು ಅಂತಂದರೆ, ನೋಡಿ, ಒಂದು ಫುಡ್ ಚೈನಲ್ಲಿ ಟ್ರಾಪಿಕಲ್ ಲೆವೆಲ್ಸ್ ಇದೆ. ಓಕೆ, ಪ್ರತಿ ಟ್ರಾಪಿಕಲ್ ಲೆವೆಲಲ್ಲಿ ನಾವು ಬಯೋ ಪ್ರೊಡಕ್ಟಿವಿಟಿ ಮೆಷರ್ ಮಾಡಬೇಕು, ಜೈವಿಕ ಉತ್ಪಾದಕತೆಯನ್ನು ಮೆಷರ್ ಮಾಡಬೇಕು. ಒಂದು ಪದ ಬಳಸ್ತಾ ಇದ್ದೀನಿ, ಬಯೋ ಪ್ರೊಡಕ್ಟಿವಿಟಿ, ಜೈವಿಕ ಉತ್ಪಾದಕತೆಯನ್ನು ಮೆಷರ್ ಮಾಡಬೇಕು. ಆಯಿತಾ? ಸರಿ, ಈಗ ಮೆಷರ್ ಮಾಡೋಣ. ಇಲ್ಲಿ ಫೋಕಸ್ ಮಾಡಿ. ಹೆಂಗೆ ಮೆಷರ್ ಮಾಡ್ತೀನಿ ನಿಮಗೆ ಗೊತ್ತಾಗುತ್ತೆ. ಈಗ ಇದು ಗ್ರಾಸಿಂದ ಶುರುವಾಗಿರೋದ್ರಿಂದ, ಈ ಫುಡ್ ಚೈನ್ ಗ್ರಾಸಿಂದ ಶುರುವಾಗಿರೋದ್ರಿಂದ ನಾನು ಇದನ್ನು ಗ್ರಾಸ್ ಲ್ಯಾಂಡ್ ಈಕೋಸಿಸ್ಟಮ್ ಅಂತ ಕರಿಬೋದಾ? ಕರಿಬೋದೇ ಇಲ್ಲ? ಹಾಂ, ಗ್ರಾಸ್ ಲ್ಯಾಂಡ್ ಈಕೋಸಿಸ್ಟಮ್. ಸೊ ನಾವೇನು ಮಾಡ್ತಾ ಇದ್ದೀವಿ, ಗ್ರಾಸ್ ಲ್ಯಾಂಡ್ ಈಕೋಸಿಸ್ಟಮಲ್ಲಿ ಈಚ್ ಆ್ಯಂಡ್ ಎವ್ರಿ ಟ್ರಾಪಿಕಲ್ ಲೆವೆಲಲ್ಲಿ ಬಯೋ ಪ್ರೊಡಕ್ಟಿವಿಟಿಯನ್ನು ಮೆಷರ್ ಮಾಡ್ತಾ ಇದ್ದೀವಿ, ಜೈವಿಕ ಉತ್ಪಾದಕತೆಯನ್ನು ಅಳತೆ ಮಾಡ್ತಾ ಇದ್ದೀವಿ. ಹೆಂಗೆ ಮೆಷರ್ ಮಾಡ್ತೀವಿ ಈಗ ನೋಡೋಣ ನೀವು. ಓಕೆ, ಗ್ರಾಸ್ ಲ್ಯಾಂಡ್ ಈಕೋಸಿಸ್ಟಮಲ್ಲಿ, ಓಕೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಗ್ರಾಸ್ ಲ್ಯಾಂಡ್ ಈಕೋಸಿಸ್ಟಮ್, ಗ್ರಾಸಸ್ ಜಾಸ್ತಿ ಇರುತ್ತಾ, ಸಸ್ಯಾಹಾರಿಗಳು ಜಾಸ್ತಿ ಇರುತ್ತೆ? ಯಾವ ಜಾಸ್ತಿ ಇರುತ್ತೆ? ಗ್ರಾಸಸ್ ಜಾಸ್ತಿ ಇರುತ್ತೆ ಅಲ್ವಾ? ಅದಕ್ಕೆ ಪಿರಮಿಡ್ ಶೇಪ್ ದೊಡ್ಡದಾಗಿದೆ. ಬಯೋ ಪ್ರೊಡಕ್ಟಿವಿಟಿಯ ಆಧಾರದ ಮೇಲೆ ನಾನು ಡಯಾಗ್ರಾಮ್ ಬರೀತಾ ಹೋಗ್ತಾ ಇದ್ದೀನಿ ಇವಾಗ. ಓಕೆ, ಗ್ರಾಸ್ ಲ್ಯಾಂಡ್ ಈಕೋಸಿಸ್ಟಮಲ್ಲಿ ಗ್ರಾಸಸ್ ಜಾಸ್ತಿ ಇದಾವೆ, ಸಸ್ಯಾಹಾರಿಗಳು ಜಾಸ್ತಿ ಇದಾವೆ ಅಂತಂದರೆ ಗ್ರಾಸಸ್ ಜಾಸ್ತಿ ಇದ್ದಾವೆ, ಅದಕ್ಕೆ ಪಿರಮಿಡ್ ಶೇಪು ದೊಡ್ಡದಾಗಿ ಬರೆದಿದ್ವಿ. ಅದಕ್ಕೆ ಕಂಪೇರ್ ಮಾಡ್ಕೊಂಡಾಗ ಸಸ್ಯಾಹಾರಿಗಳ ಸಂಖ್ಯೆ ಪಿರಮಿಡ್ ಶೇಪ್ ಶ್ರಿಂಕ್ ಆಯಿತು. ಓಕೆ, ಗ್ರಾಸ್ ಲ್ಯಾಂಡ್ ಈಕೋಸಿಸ್ಟಮಲ್ಲಿ ಸಸ್ಯಾಹಾರಿಗಳು ಜಾಸ್ತಿ ಇದಾವೆ, ಮಾಂಸಾಹಾರಿಗಳು ಜಾಸ್ತಿ ಇದಾವೆ? ಸಸ್ಯಾಹಾರಿಗಳು ಜಾಸ್ತಿ ಇದಾವೆ, ಮಾಂಸಾಹಾರಿಗಳ ಸಂಖ್ಯೆ ಕಡಿಮೆ ಆಯಿತು, ಪಿರಮಿಡ್ ಶೇಪ್ ಶ್ರಿಂಕ್ ಆಯಿತು. ಓಕೆ, ಗ್ರಾಸ್ ಲ್ಯಾಂಡ್ ಈಕೋಸಿಸ್ಟಮಲ್ಲಿ ಮಾಂಸಾಹಾರಿಗಳು ಜಾಸ್ತಿ ಇದಾವೆ, ಭಕ್ಷಕರು ಜಾಸ್ತಿ ಇದಾವೆ? ಮಾಂಸಾಹಾರಿಗಳು ಜಾಸ್ತಿ ಇದಾವೆ, ಭಕ್ಷಕರು ಜಾಸ್ತಿ ಇದಾವೆ? ಓಕೆ, ಮಾಂಸಾಹಾರಿಗಳು ಜಾಸ್ತಿ ಇದಾವೆ, ಭಕ್ಷಕರ ಸಂಖ್ಯೆ ಕಡಿಮೆ ಇದೆ. ಆಯಿತು, ನೋಡಿ, ಆವಾಗ ಈ ಥರ ಪಿರಮಿಡ್ ಬಂತು. ಆಯಿತಾ? ಈ ಥರ ಬರೋದು. ನಾವು ಪ್ಲೀಸ್ ಲಿಸನ್ ಟು ಮೀ, ನಾನೀಗ ಡಿಫೈನ್ ಮಾಡ್ತೀನಿ. ಓಕೆ, ಒಂದು ಫುಡ್ ಚೈನಲ್ಲಿ ಪ್ರತಿಯೊಂದು ಟ್ರಾಪಿಕಲ್ ಲೆವೆಲಲ್ಲಿ ಬಯೋ ಪ್ರೊಡಕ್ಟಿವಿಟಿಯನ್ನು ಮೆಷರ್ ಮಾಡೋದಕ್ಕೋಸ್ಕರ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಡ್ರಾ ಮಾಡ್ತೀವಿ, ವಿಚ್ ಈಸ್ ಕಾಲ್ಡ್ ಅಸ್ ಎಕಲಾಜಿಕಲ್ ಪಿರಮಿಡ್. ಇದನ್ನು ಪರಿಸರ ಪಿರಮಿಡ್ ಅಂತ ಕರಿತೀವಿ. ಐ ರಿಪೀಟ್, ಫಸ್ಟ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು, ಆಹಾರ ಸರಪಳಿಯಲ್ಲಿ ಕಂಡುಬರುವ ಪ್ರತಿಯೊಂದು ಟ್ರಾಪಿಕ್ ಮಟ್ಟಗಳಲ್ಲಿ ಜೈವಿಕ ಉತ್ಪಾದಕತೆಯನ್ನು ಅಳೆಯಲು ಬಿಡಿಸಲಾಗುವ ಗ್ರಾಫಿಕಲ್ ಚಿತ್ರಣವನ್ನು ಪರಿಸರ ಪಿರಮಿಡ್ ಅಂತ ಕರಿತೀವಿ. ಎಕಲಾಜಿಕಲ್ ಪಿರಮಿಡ್ ಅಂದರೆ ನಿಮ್ಗೆ ಎನ್ವಿರಾನ್ಮೆಂಟಲ್ ಅದು ಕಾಣಲ್ಲ, ಇಟ್ಸ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಯಾಕೆ ಗ್ರಾಫಿಕಲ್ ಬರಿತಾ ಇದ್ದೀವಿ ಅಂತಂದರೆ, ಪ್ರತಿ ಟ್ರಾಪಿಕಲ್ ಲೆವೆಲ್ಲಿ ಬಯೋ ಪ್ರೊಡಕ್ಟಿವಿಟಿಯನ್ನು ಮೆಷರ್ ಮಾಡೋದಕ್ಕೋಸ್ಕರ ಅಂತ. ಆಯಿತಾ? ಟು ಮೆಷರ್ ದ ಬಯೋ ಪ್ರೊಡಕ್ಟಿವಿಟಿ ಇನ್ ಈಚ್ ಆ್ಯಂಡ್ ಎವ್ರಿ ಟ್ರಾಪಿಕಲ್ ಲೆವೆಲ್, to measure the bioproductivity in each and every tropical level of a food chain, we are going to draw a schematic representation, graphical representation, which is called as ecological pyramid. ಇದು ಕ್ಲಿಯರಾ? ಎಸ್ ಆರ್ ನೋ? ಓಕೆ, ಇದು ಕ್ಲಿಯರ್. ಆದರೆ ನೋಡಿ ಇವಾಗ, ಓಕೆ, ಈಗ ನೋಡ್ರಲ್ಲಿ ಬಯೋ ಪ್ರೊಡಕ್ಟಿವಿಟಿ ನಾನು ಮೆಷರ್ ಮಾಡಬೇಕಾದ್ರೆ ನಾನು ನಂಬರ್ಸಲ್ಲಿ ತಾನೇ ಮೆಷರ್ ಮಾಡಿದ್ದು. ಅರೆ ಬಾಯ್, ಇಲ್ಲಿ ಮೆಷರ್ ಮಾಡ್ಬೇಕು ನಂಬರ್ಸಲ್ಲಿ ತಾನೇ ಮೆಷರ್ ಮಾಡಿದ್ದು. ಇದು ಜಾಸ್ತಿ ಇದೆಯಾ, ಇದು ಜಾಸ್ತಿ ಇದೆಯಾ, ಇದು ಜಾಸ್ತಿ ಇದೆಯಾ, ಇದು ಜಾಸ್ತಿ ಇದೆಯಾ, ನಂಬರ್ಸಲ್ಲಿ ತಾನೇ ಮೆಷರ್ ಮಾಡಿದೆ. ಬಯೋ ಪ್ರೊಡಕ್ಟಿವಿಟಿ ನಂಬರ್ಸಲ್ಲಿ ಮೆಷರ್ ಮಾಡಿದ್ರೆ ಇಟ್ ಈಸ್ ಕಾಲ್ಡ್ ಅಸ್ ಪಿರಮಿಡ್ ಆಫ್ ನಂಬರ್ಸ್. ಓಕೆ, ಇಲ್ಲ ಸರ್, ಬಯೋ ಪ್ರೊಡಕ್ಟಿವಿಟಿನ ಕೆಜಿಲಿ ಮೆಷರ್ ಮಾಡಿದ್ರೆ ಇಟ್ ಇಸ್ ಕಾಲ್ಡ್ ಅಸ್ ಪಿರಮಿಡ್ ಆಫ್ ಬಯೋಮಾಸ್. ಮಾಸ್ಗೆ SI ಯೂನಿಟ್ ಏನು? ಕಿಲೋಗ್ರಾಮ್ಸ್. ಓಕೆ, ಸೊ ಪಿರಮಿಡ್ ಆಫ್, ನೋಡಿ ಇಲ್ಲಿ ಈಚ್ ಆ್ಯಂಡ್ ಎವ್ರಿ ಟ್ರಾಪಿಕಲ್ ಲೆವೆಲಲ್ಲಿ
ಬಯೋಪ್ರೊಡಕ್ಟಿವಿಟಿನ ಜೌಲ್ಸಲ್ಲಿ ಮೆಷರ್ ಮಾಡಿದ್ರೆ ಇಟ್ ಈಸ್ ಕಾಲ್ಡ್ ಪಿರಮಿಡ್ ಆಫ್ ಎನರ್ಜಿ, ಬಿಕಾಸ್ ಎನರ್ಜಿದು ಎಸ್ ಐ ಯೂನಿಟ್ ಏನು, ಇದು ಕ್ಲಿಯರಾ? ಸರಿ, ಈಗ ನಾವು ಪಿರಮಿಡ್ ಆಫ್ ನಂಬರ್ಸ್ ಬಗ್ಗೆ ಮಾತ್ರ ಮಾತಾಡೋಣ. ಸೊ ನಿಮ್ಮ ತಲೆಗೆ ಏನು ಬರಬೇಕು ಅಂತಂದರೆ ನಂಬರ್ಸ್ ಬಗ್ಗೆ ಮಾತ್ರ ಮಾತಾಡಬೇಕೀಗ. ಅಂದರೆ ನಾನೀಗ ಒಂದು ಪಿರಮಿಡ್ ತಗೊಂಡ್ರೆ ಬಯೋಪ್ರೊಡಕ್ಟಿವಿಟಿಯನ್ನು ನಾವು ಬರೀ ನಂಬರ್ಸಲ್ಲಿ ಮಾತ್ರ ಮೆಷರ್ ಮಾಡಬೇಕು, ಕೆ ಜಿಲೂ ಮೆಷರ್ ಮಾಡಬಾರ್ದು, ಜೌಲ್ಸಲ್ಲೂ ಮೆಷರ್ ಮಾಡಬಾರ್ದು. ಆಯಿತಾ? ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ಇದನ್ನು ಆಲ್ರೆಡಿ ನಾನು ಮಾಡಿದ್ದೀನಿ, ಬಟ್ ಸ್ಟಿಲ್ ಒಂದು ಸತಿ ರಿಪೀಟ್ ಮಾಡ್ತೀನಿ. ಇದು ಯಾವ ಈಕೋ ಸಿಸ್ಟಮ್ ಸರ್? ಮಾತಾಡಿ ಸರ್, ಯಾವ ಈಕೋ ಸಿಸ್ಟಮ್? ಗ್ರಾಸ್ಲ್ಯಾಂಡ್ ಈಕೋ ಸಿಸ್ಟಮ್. ಸರಿ, ಗ್ರಾಸ್ಲ್ಯಾಂಡ್ಸಲ್ಲಿ ಓಕೆ ಸಸ್ಯಗಳ ಸಂಖ್ಯೆ ಜಾಸ್ತಿ ಇದೆಯಾ, ಸಸ್ಯಾಹಾರಿಗಳ ಸಂಖ್ಯೆ ಜಾಸ್ತಿ ಇದೆಯಾ? ಅದಕ್ಕೆ ಪಿರಮಿಡ್ ಶೇಪ್ ಏನಾಯಿತು, ಬ್ರಾಡ್ ಆಯಿತು. ಅದಕ್ಕೆ ಕಂಪೇರ್ ಮಾಡ್ಕೊಂಡಾಗ ಸಸ್ಯಾಹಾರಿಗಳ ಸಂಖ್ಯೆ ಕಡಿಮೆ ಆಯಿತು, ಸಸ್ಯಾಹಾರಿಗಳಿಗೆ ಕಂಪೇರ್ ಮಾಡ್ಕೊಂಡಾಗ ಮಾಂಸಾಹಾರಿಗಳ ಸಂಖ್ಯೆ ಕಡಿಮೆ ಆಯಿತು, ಮಾಂಸಾಹಾರಿಗಳಿಗೆ ಕಂಪೇರ್ ಮಾಡ್ಕೊಂಡಾಗ ಭಕ್ಷಕರ ಸಂಖ್ಯೆ ಇನ್ನೂ ಕಡಿಮೆ ಆಯಿತು. ಆಯಿತಾ? ಸೊ ಯಾವ ಶೇಪ್ ಬಂತು? ಟ್ರಯಾಂಗಲ್ ಶೇಪ್ ಬಂತು. ಓಕೆ, ಈ ಟ್ರಯಾಂಗಲ್ ಶೇಪ್ ಬಂದರೆ ಇದನ್ನು ಅಪ್ರೈಟ್ ಪಿರಮಿಡ್ ಅಂತ ಕರೀತಾರೆ. ಅಪ್ರೈಟ್. ಸರಿ, ಈಗ ಎಕ್ಸಾಮಲ್ಲಿ ಕ್ವಶನ್ ಹೆಂಗೆ ಕೇಳ್ತಾರೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಉತ್ತರ ನೀವು ಕೊಡಬೇಕು. ಪಿರಮಿಡ್ ಆಫ್ ನಂಬರ್ಸಲ್ಲಿ ಅಪ್ರೈಟ್ ಪಿರಮಿಡ್ಡು ಯಾವ ಈಕೋ ಸಿಸ್ಟಮಲ್ಲಿ ಕಂಡು ಬರುತ್ತೆ? ಗ್ರಾಸ್ಲ್ಯಾಂಡ್. ಕ್ವಶನ್ ಹಿಂಗೆ ಬರುತ್ತೆ. ಸೊ ಪಿರಮಿಡ್ ಆಫ್ ನಂಬರ್ಸಲ್ಲಿ ಅಪ್ರೈಟ್ ಪಿರಮಿಡ್ ಈಸ್ ಫೌಂಡ್ ಇನ್ ಗ್ರಾಸ್ಲ್ಯಾಂಡ್ ಈಕೋ ಸಿಸ್ಟಮ್. ಓಕೆ, ಲೆಟ್ ಅಸ್ ಕಮ್ ಟು ಸ್ಪಿಂಡಲ್ ಶೇಪ್ಡ್ ಪಿರಮಿಡ್. ಓಕೆ, ಸ್ಪಿಂಡಲ್ ಶೇಪ್ಡ್ ಪಿರಮಿಡ್ ಇದು ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಫಾರೆಸ್ಟ್ ಈಕೋ ಸಿಸ್ಟಮ್. ಫಾರೆಸ್ಟ್ ಈಕೋ ಸಿಸ್ಟಮ್ ಕಂಡು. ಸರಿ, ಈಗ ಫಾರೆಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫಾರೆಸ್ಟ್ಗಳಲ್ಲಿ ಮರಗಳ ಸಂಖ್ಯೆ ಜಾಸ್ತಿ ಇರುತ್ತಾ, ಸಸ್ಯಾಹಾರಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ? ಮರಗಳ ಸಂಖ್ಯೆ ಕಡಿಮೆ ಇರುತ್ತೆ. ಅಲ್ರಿ, ಒಂದು ಮರದ ಮೇಲೆ ಎಷ್ಟು ಪಕ್ಷಿ ಕೂತ್ಕೊಂಡಿರ್ತವೆ, ಒಂದು ಮರದ ಮೇಲೆ ಎಷ್ಟು ಪಕ್ಷಿ ಕೂತ್ಕೊಂಡಿರ್ತವೆ, ಎಷ್ಟು ಕೀಟಗಳಿರ್ತವೆ ಎಲ್ಲ. ಅದಕ್ಕೆ ನೀವು ನೋಡಿ ಡಯಾಗ್ರಾಮ್ನ ಕ್ಲೀನಾಗಿ ಗಮನಿಸ್ಬೇಕು ಸರ್. ನಾನು ಪ್ರತಿಯೊಂದು ಹಾಕಿದ್ದೀನಿ, ಅಲ್ಲಿ ರೆಪ್ಟೈಲ್ಸು, ಮ್ಯಾಮಲ್ಸು ಎಲ್ಲದೂ ಇದ್ದಾವೆ, ಸರೀಸೃಪಗಳು, ಸಸ್ತನಿಗಳು, ಪಕ್ಷಿಗಳು, ಕೀಟಗಳು ಎಲ್ಲದೂ ಇದ್ದಾವೆ. ಈಗ ಹೇಳಿ ಪ್ಲೀಸ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕೆಲವರು ನಿದ್ದೆ ಮಾಡ್ತಿರ್ತಾರೆ, ತಿರ್ಗಿ ಆಮೇಲೆ ಮತ್ತೆ ಸರ್ ರಿಪೀಟ್ ಅನ್ಬಾರ್ದು. ಲಿಸನ್ ಹಿಯರ್. ಓಕೆ, ಫಾರೆಸ್ಟಲ್ಲಿ ಸಸ್ಯಗಳ ಸಂಖ್ಯೆ ಜಾಸ್ತಿ ಇದೆಯಾ, ಸಸ್ಯಾಹಾರಿಗಳ ಸಂಖ್ಯೆ ಜಾಸ್ತಿ ಇದೆಯಾ? ಸಸ್ಯಗಳ ಸಂಖ್ಯೆ, ಅದಕ್ಕೆ ಪಿರಮಿಡ್ ಶೇಪ್ ಚಿಕ್ತಾ ಇತ್ತು. ಓಕೆ, ಆಮೇಲೆ ಸಸ್ಯಾಹಾರಿಗಳ ಸಂಖ್ಯೆ ಜಾಸ್ತಿ ಆಯಿತು. ಸರಿ, ಫಾರೆಸ್ಟಲ್ಲಿ ಸಸ್ಯಾಹಾರಿಗಳು ಜಾಸ್ತಿ ಇದ್ದಾವೆ, ಮಾಂಸಾಹಾರಿಗಳು ಜಾಸ್ತಿ ಇದ್ದಾವೆ? ಓಕೆ, ಅದಕ್ಕೆ ಮಾಂಸಾಹಾರಿಗಳು ಕಡಿಮೆ ಇದ್ದಾವೆ. ಮಾಂಸಾಹಾರಿಗಳು ಜಾಸ್ತಿ ಇದ್ದಾವೆ, ಭಕ್ಷಕರು ಜಾಸ್ತಿ ಇದ್ದಾವೆ? ಭಕ್ಷಕರ ಸಂಖ್ಯೆ ಕಡಿಮೆ ಇದೆ. ಈ ಶೇಪ್ ಬಂದರೆ ಇದನ್ನು ಯಾವ ಪಿರಮಿಡ್ ಅಂತ ಕರೀತಾರೆ? ಸ್ಪಿಂಡಲ್ ಶೇಪ್ಡ್ ಪಿರಮಿಡ್. ಅಲ್ಲಿಗೆ ಪಿರಮಿಡ್ ಆಫ್ ನಂಬರ್ಸಲ್ಲಿ ಸ್ಪಿಂಡಲ್ ಶೇಪ್ಡ್ ಪಿರಮಿಡ್ ಇಸ್ ಫೌಂಡ್ ಇನ್ ವಿಚ್ ಈಕೋ ಸಿಸ್ಟಮ್? ಫಾರೆಸ್ಟ್ ಈಕೋ ಸಿಸ್ಟಮ್. ಒನ್ ಬೈ ಒನ್ ಹೋಗೋಣ, ಅರ್ಜೆಂಟ್ ಏನಿಲ್ಲ. ಓಕೆ, ನೌ ಲೆಟ್ ಅಸ್ ಕಮ್ ಟು ಪ್ಯಾರಾಸೈಟಿಕ್ ಈಕೋ ಸಿಸ್ಟಮ್. ಓಕೆ, ಇದನ್ನು ಪರಾವಲಂಬಿಗಳ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ, ಪ್ಯಾರಾಸೈಟಿಕ್ ಈಕೋ ಸಿಸ್ಟಮ್. ಸರ್, ಈಗ ವಿಲ್ ಕಮ್ ಟು ಪ್ಯಾರಾಸೈಟಿಕ್ ಈಕೋ ಸಿಸ್ಟಮ್. ಪ್ಯಾಥೋಜನ್ ಅಂತ ಒಂದು ವರ್ಡ್ ಇದೆ. ಪ್ಯಾಥೋಜನ್ ಕನ್ನಡದಲ್ಲಿ ರೋಗಕಾರಕಗಳು. ಡಿಸೀಸ್ ಕಾಸಿಂಗ್ ಏಜೆಂಟ್ಸ್ ಆರ್ ಕಾಲ್ಡ್ ಅಸ್ ಪ್ಯಾಥೋಜನ್ಸ್. ರೋಗವನ್ನು ಉಂಟು ಮಾಡುವ ಸೂಕ್ಷ್ಮ ಜೀವಿಗಳನ್ನು ರೋಗಕಾರಕಗಳು ಅಂತ ಕರಿತೀವಿ. ಅದರಲ್ಲಿ 4 ಥರ ಬರ್ತವೆ: ವೈರಸ್ಸು, ಬ್ಯಾಕ್ಟೀರಿಯಾ, ಫಂಗಸ್ಸು, ಪ್ಯಾರಾಸೈಟ್. ವೈರಸ್ಸು, ಬ್ಯಾಕ್ಟೀರಿಯಾ, ಶಿಲೀಂಧ್ರ ಮತ್ತು ಪರಾವಲಂಬಿ. ಓಕೆ, ಅದರಲ್ಲಿ ವೈರಸ್ಸು ಮತ್ತು ಪ್ಯಾರಾಸೈಟ್ ಇದಾವಲ್ಲ, ಇವರಿಬ್ಬರು ಕ್ಲಾಸ್ಮೇಟ್ಸ್ ಇದ್ದಂಗೆ, ಒಂದೇ ಕ್ಲಾಸ್ಮೇಟ್. ವೈರಸ್ ಯಾಕೆ? ವೈರಸ್ಸು ಮತ್ತು ಪ್ಯಾರಾಸೈಟ್ ಬದುಕಬೇಕು ಅಂದರೆ ಹೋಸ್ಟ್ ಬೇಕೇ ಬೇಕು ಅಲ್ರಿ. ಈ ಕರೋನಾ ವೈರಸ್ಸು ಹ್ಯೂಮನ್ ಬಾಡಿ ಇಲ್ದಲೇ ಬದುಕುತ್ತಾ? ಕರೋನಾ ವೈರಸ್ ಹ್ಯೂಮನ್ ಬಾಡಿ ಇಲ್ದರೆ ಬದುಕುತ್ತೇನ್ರಿ? ಇಲ್ಲಿ ಬೆಂಚ್ ಮೇಲೆ ಹಾಕಿದ್ರೆ 1-2 ಅವರ್ ಬದುಕ್ಬೋದು ಅಷ್ಟೇ, ಸತ್ತೋಗೋದು. ಯಾವುದೇ ವೈರಸ್ಸು ಮತ್ತು ಪ್ಯಾರಾಸೈಟ್ ಬದುಕಬೇಕು ಅಂದರೆ ಇನ್ನೊಂದು ಜೀವಿ ಮೇಲೆ ಡಿಪೆಂಡ್ ಆಗಿ ಬದುಕಬೇಕು. ಓಕೆ, ಬಟ್ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಇದಾವಲ್ಲ, ಸ್ವತಂತ್ರವಾಗಿ ಜೀವಿಸಬಲ್ಲವು. ಹಾಗಾಗಿ ಬ್ಯಾಕ್ಟೀರಿಯಾ ಮತ್ತು ಫಂಗಸ್, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನು ಜೀವಿಗಳು ಅಂತ ಕರೆದ್ರೆ, ವೈರಸ್ ಮತ್ತು ಪ್ಯಾರಾಸೈಟನ್ನು ನಿರ್ಜೀವಂತ ಜೀವಿಗಳು ಅಂತ ಕರೀತೀವಿ. ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗಸ್ ಆರ್ ಕಾಲ್ಡ್ ಅಸ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ವೈರಸ್ ಆ್ಯಂಡ್ ಪ್ಯಾರಾಸೈಟ್ ಆರ್ ಕಾಲ್ಡ್ ಅಸ್ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ನಿರ್ಜೀವಂತ ಜೀವಿಗಳು ಅಂತ ಕರಿತೀವಿ. ಹೋಸ್ಟ್ ಇದ್ದರೆ ಬದುಕ್ತವೆ, ಇಲ್ಲಾಂದ್ರೆ ಇಲ್ಲ. ಅದರಲ್ಲಿ ನಾನು ಮಾತಾಡ್ತಾ ಇರೋದು ಇವತ್ತು ಪ್ಯಾರಾಸೈಟ್ ಬಗ್ಗೆ, ಪರಾವಲಂಬಿಗಳ ಬಗ್ಗೆ ಮಾತಾಡ್ತಾರೆ. ಈ ಪ್ಯಾರಾಸೈಟಲ್ಲಿ ಮತ್ತೆ 2 ಥರ ಇದಾವೆ: ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟು,
ನಾನ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ ಅಂತ. ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟು, ನಾನ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್. ಮೈಕ್ರೋಸ್ಕೋಪಿಕ್ ಅಂದರೆ ಕಣ್ಣಿಗೆ ಕಾಣಲ್ಲ, ನಾನ್ ಮೈಕ್ರೋಸ್ಕೋಪಿಕ್ ಅಂದರೆ ಕಣ್ಣಿಗೆ ಕಾಣುತ್ತೆ. ಸರ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ ಒಂದು ಉದಾಹರಣೆ ಕೊಡಿ ಸರ್. ಸೊ ನಾನು ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಕೇಳ್ತೀನಿ, ಕ್ವಶನ್ ಕೇಳ್ತೀನಿ. ಮಲೇರಿಯಾ ರೋಗವನ್ನು ಉಂಟು ಮಾಡುವಂಥ ಪ್ಯಾರಾಸೈಟ್ ಯಾವುದು? ನೋಡ್ರೋ ಹುಡುಗರು ನೋಡ್ರಿ, ಯಾವಾಗಲೂ ಅಷ್ಟೇ, ಪ್ಯಾಥೋಜನ್ ಬೇರೆ, ವೆಕ್ಟಾರ್ ಬೇರೆ. ಮಲೇರಿಯಾ ರೋಗವನ್ನು ಉಂಟು ಮಾಡೋದು ಪ್ಲಾಸ್ಮೋಡಿಯಂ. ಪ್ಲಾಸ್ಮೋಡಿಯಂ ಇಸ್ ಎ ಪ್ಯಾರಾಸೈಟ್. ಅದನ್ನು ಹರಡೋದು ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ, ಹೆಣ್ಣು ಅನಾಫಿಲಿಸ್ ಸೊಳ್ಳೆ. ಪ್ಯಾಥೋಜನ್ಗೂ ವೆಕ್ಟರ್ಗೂ ಡಿಫ್ರೆನ್ಸ್ ಇದೆ. ಡಿಸೀಸ್ ಕಾಸಿಂಗ್ ಏಜೆಂಟ್ ಇದೆಯಲ್ಲ ಅದು ಪ್ಯಾಥೋಜನ್. ಆ ಡಿಸೀಸನ್ನು ಹರಡುವಂಥ ವಸ್ತು ಇದೆಯಲ್ಲ ಅದು ವೆಕ್ಟಾರ್. ಎಸ್ ಆರ್ ನೋ? ಅರ್ಥ ಆಗ್ತಿದೆಯೇನ್ರಿ? ಸೊ ನಿಮಗೆ ಮಲೇರಿಯಾ ರೋಗವನ್ನು ಉಂಟು ಮಾಡೋದು ಪ್ಲಾಸ್ಮೋಡಿಯಂ ವಿಚ್ ಇಸ್ ಎ ಪ್ಯಾರಾಸೈಟ್. ಅದನ್ನು ಹರಡೋದು ಫಿಮೇಲ್ ಅನಾಫಿಲಿಸ್ ಮಸ್ಕಿಟೋ ವಿಚ್ ಇಸ್ ಎ ವೆಕ್ಟಾರ್. ಓಕೆ ಸರಿ. ಈಗ ನೋಡಿ, ಈಗ ಪ್ಲಾಸ್ಮೋಡಿಯಮ್ಮು ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ, ನಾನ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ ಅಲ್ರಿ? ಈ ನೀರಲ್ಲಿ ಪ್ಲಾಸ್ಮೋಡಿಯಂ ಇದ್ರೆ ಕಾಣುತ್ತೇನ್ರಿ? ಕಾಣುತ್ತಾ? ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್, ನಾನ್ ಮೈಕ್ರೋಸ್ಕೋಪಿಕ್? ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್. ಎಕ್ಸಾಂಪಲ್ ಪ್ಲಾಸ್ಮೋಡಿಯಂ ವೈವಾಕ್ಸ್ ವಿಚ್ ಕಾಸಸ್ ಮಲೇರಿಯಾ. ಓಕೆ, ನಾನ್ ಮೈಕ್ರೋಸ್ಕೋಪಿಕ್ ತಗೊಳ್ಳೋದು. ಈಗ ಎಲ್ಲ ಒಂದು ಫ್ರೆಂಡ್ಸ್ ಎಲ್ಲ ಡ್ರೆಸ್ ಸೇರ್ಕೊಂಡು ಟ್ರೆಕ್ಕಿಂಗ್ ಹೋಗಿರ್ತೀರ. ಟ್ರೆಕ್ಕಿಂಗ್ ಎಲ್ಲರೂ ನೀವು ವೆಸ್ಟರ್ನ್ ಘಾಟ್ಸಲ್ಲಿ ಜಿಗಣೆ ಕಚ್ಕೊಂಡಿರ್ತಾವೆ, ಲೀಚಸ್. ಎಸ್ ಆರ್ ನೋ? ಆ ಜಿಗಣೆ ತೆಗೆದು ನೀವು ಟೇಬಲ್ ಮೇಲೆ ಹಾಕಿದ್ರೆ ಸತ್ತೋಗುತ್ತೆ. ಅದರೊಳಗಡೆ ಎಲ್ಲಿ ಎಷ್ಟು ಸ್ಟ್ರೆಂತ್ ಇರುತ್ತೋ ಅಲ್ಲಿವರೆಗೂ ಇರುತ್ತೆ, ಬಟ್ ಅದಕ್ಕೆ ಬ್ಲಡ್ ಸಪ್ಲೈ ಆಗಲಿಲ್ಲ ಅಂತಂದರೆ ಸತ್ತೋಗುತ್ತೆ. ಓಕೆ ಸರಿ ಸರಿ. ಜಿಗಣೆ ಕಣ್ಣಿಗೆ ಕಾಣುತ್ತಾ ಕಾಣಲ್ವಾ? ಓಕೆ, ನಾನ್ ಮೈಕ್ರೋಸ್ಕೋಪಿಕ್ ಇದು ಅಂದರೆ ಲೀಚಸ್ ತಗೋಬೋದು ಎಕ್ಸಾಂಪಲ್. ಆಯಿತಾ? ಸರಿ, ಇದು ಅರ್ಥ ಆಯ್ತಾ ನಿಮ್ಗೀಗ? ಎಸ್ ಆರ್ ನೋ? ಓಕೆ, ಇದು ಅರ್ಥ ಆಗಿದೆ. ಇಲ್ಲಿ ಬನ್ನಿ ನೋಡ್ರಿ, ಈ ಈಕೋಸಿಸ್ಟಮು ದಿಸ್ ಇಸ್ ಪ್ಯಾರಾಸೈಟಿಕ್ ಈಕೋಸಿಸ್ಟಮ್. ಓಕೆ, ಈ ನೋಡಿ, ನಾನ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ಸ್ ಆರ್ ಲಿವಿಂಗ್ ಇನ್ಸೈಡ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ಸ್. ನಿಮಗೆ ಅರ್ಥ ಮಾಡಿಸೋದಕ್ಕೆ ಈ ಪ್ಲಾಸ್ಮೋಡಿಯಮ್ಮು ಜಿಗ್ನೆ ಒಳಗಡೆ ಇದೆ ಅಂತ ಇಟ್ಕೊಳ್ಳಿ. ನಾನ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ಸ್ ಆರ್ ಲಿವಿಂಗ್ ಇನ್ಸೈಡ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್. ಯಾಕೆ? ಟು ಡಿರೈವ್ ನ್ಯೂಟ್ರಿಷನ್ಗೋಸ್ಕರ. ಇಲ್ಲಿ ಜಿಗಣೆ, ಉಣ್ಣೆ, ಟಿಕ್ಸ್ ಆ್ಯಂಡ್ ಬಗ್ಸ್. ಓಕೆ, ಈ ಉಣ್ಣೆ ಹೋಗ್ಬಿಟ್ಟು ಪಕ್ಷಿಗೆ ಕಚ್ಕೊಂಡಿದೆ. ಯಾಕೆ? ಟು ಡಿರೈವ್ ನ್ಯೂಟ್ರಿಷನ್. ಆ್ಯಂಡ್ ಬರ್ಡ್ ಈಸ್ ಡಿರೈವಿಂಗ್ ನ್ಯೂಟ್ರಿಷನ್ ಫ್ರಮ್ ಟ್ರೀಸ್. ಆಯಿತಾ? ಸೊ ದಿಸ್ ಇಸ್ ಪ್ಯಾರಾಸೈಟಿಕ್ ಈಕೋಸಿಸ್ಟಮ್. ಈಗ ಹೇಳಿ, ಪ್ಯಾರಾಸೈಟಿಕ್ ಈಕೋಸಿಸ್ಟಮಲ್ಲಿ ನಾನ್ ಮೈಕ್ರೋಸ್ಕೋಪಿಕ್ ಜಾಸ್ತಿ ಇರ್ತವ, ಮೈಕ್ರೋಸ್ಕೋಪಿಕ್ ಜಾಸ್ತಿ ಇರ್ತವ? ಮೈಕ್ರೋಸ್ಕೋಪಿಕ್ ಜಾಸ್ತಿ ಇರ್ತವ, ನಾನ್ ಮೈಕ್ರೋಸ್ಕೋಪಿಕ್ ಜಾಸ್ತಿ ಇರ್ತವ? ಮೈಕ್ರೋಸ್ಕೋಪಿಕ್ ಜಾಸ್ತಿ ಇರ್ತವ ರೀ. ಮೈಕ್ರೋ ಆರ್ಗ್ಯಾನಿಸಮ್ ಪ್ಲಾಸ್ಮೋಡಿಯಂ ಜಾಸ್ತಿ ಇರ್ತವ, ಜಿಗಣೆ ಜಾಸ್ತಿ ಇರ್ತವ? ಸೊ ಮೈಕ್ರೋಸ್ಕೋಪಿಕ್ ಜಾಸ್ತಿ ಇರ್ತವೆ. ಮೈಕ್ರೋಸ್ಕೋಪಿಕ್ ಅದಕ್ಕೆ ಪಿರಮಿಡ್ ಶೇಪ್ ದೊಡ್ಡದಾಗಿದೆ. ಅದಕ್ಕೆ ಕಂಪೇರ್ ಮಾಡ್ಕೊಂಡಿದೆ ನಾನ್ ಮೈಕ್ರೋಸ್ಕೋಪಿಕ್ ಪ್ಯಾರಾಸೈಟ್ಸು ಕಡಿಮೆ ಇರ್ತವೆ. ನಿಮಗೆ ಉಣ್ಣೆ ಜಾಸ್ತಿ ಇರ್ತವೆ, ಪಕ್ಷಿ ಜಾಸ್ತಿ ಇರ್ತವೆ? ಉಣ್ಣೆಗಳು ಜಾಸ್ತಿ ಇರ್ತವೆ. ಒಂದು ಪಕ್ಷಿಗೆ ಎಷ್ಟು ಕಚ್ಕೊಂಡಿರ್ತವೆ? ಓಕೆ, ಪಕ್ಷಿಗಳು ಅದಕ್ಕೆ ಕಂಪೇರ್ ಮಾಡ್ಕೊಂಡು ಪಕ್ಷಿಗಳ ಸಂಖ್ಯೆ ಕಮ್ಮಿ ಆಯಿತು. ಪಕ್ಷಿಗಳು ಜಾಸ್ತಿ ಇರ್ತವೆ, ಮರಗಳು ಜಾಸ್ತಿ ಇರ್ತವೆ? ದಟ್ ಕಮ್ಸ್ ಇನ್ವರ್ಟೆಡ್. ಈಗ ಹೇಳಿ ಸರ್, ಪಿರಮಿಡ್ ಆಫ್ ನಂಬರ್ಸಲ್ಲಿ ಇನ್ವರ್ಟೆಡ್ ಪಿರಮಿಡ್ ಇಸ್ ಸೀನ್ ಇನ್ ವಿಚ್ ಈಕೋಸಿಸ್ಟಮ್? ಪ್ಯಾರಾಸೈಟಿಕ್ ಈಕೋಸಿಸ್ಟಮ್. ಆಯಿತಾ? ಬಟ್ ಇಲ್ಲೊಂದಿದೆ ನೋಡೋಣ, ಯಾರು ಉತ್ತರ ಕೊಡ್ತೀರಂತ ಗೊತ್ತಾಗುತ್ತೆ. ಇಲ್ಲಿ ನಾನು ನಂಬರ್ಸಲ್ಲಿ ಮೆಷರ್ ಮಾಡಿದ್ದೀನಿ. ಜೈವಿಕ ಉತ್ಪಾದಕತೆಯನ್ನು ನಂಬರ್ಸಲ್ಲಿ ಮೆಷರ್ ಮಾಡಿದ್ದೀನಿ. ನಂಬರ್ಸಲ್ಲಿ ಮೆಷರ್ ಮಾಡೋ ಬದಲು ವೆಯ್ಟಲ್ಲಿ ಮೆಷರ್ ಮಾಡಿದರೆ ಯಾವ ಪಿರಮಿಡ್ ಬರ್ತಿತ್ತು? ಅಪ್ರೈಟ್ ಬರ್ತಾ ಇತ್ತು. ಎಸ್ ಆರ್ ನೋ? ನಂಬರ್ಸಲ್ಲಿ ಮೆಷರ್ ಮಾಡೋ ಬದಲು ವೆಯ್ಟಲ್ಲಿ ಮೆಷರ್ ಮಾಡಿದರೆ ಯಾವ ಪಿರಮಿಡ್ ಬರ್ತಿತ್ತು? ಅಪ್ರೈಟ್ ಬರ್ತಾ ಇತ್ತು. ಆಯಿತು, ಅಲ್ಲಿಗೆ ವಿ ಹ್ಯಾವ್ ಕಂಪ್ಲೀಟೆಡ್ ಪಿರಮಿಡ್ ಆಫ್ ನಂಬರ್ಸ್. ಆಯಿತಾ? ಈಗ ವಿಲ್ ಕಮ್ ಟು ಪಿರಮಿಡ್ ಆಫ್ ಬಯೋಮಾಸ್. ಜೀವರಾಶಿ ಪಿರಮಿಡ್, ಸಂಖ್ಯಾ ಪಿರಮಿಡ್ಡು, ಜೀವರಾಶಿ ಪಿರಮಿಡ್ಡು, ಶಕ್ತಿಯ ಪಿರಮಿಡ್ ಅಂತ ಕರೀತೀವಿ. ಓಕೆ, ಈಗ ಪಿರಮಿಡ್ ಆಫ್ ಬಯೋಮಾಸಿಗೆ ಬನ್ನಿ. ಈಗ ಯಾವುದೇ ಕಾರಣಕ್ಕೂ ಕೂಡ ಪ್ರತಿಯೊಂದು ಟ್ರಾಪಿಕ್ ಮಟ್ಟಗಳಲ್ಲಿ ಬಯೋ ಪ್ರೊಡಕ್ಟಿವಿಟಿನ ನಂಬರ್ಸಲ್ಲಿ ಮೆಷರ್ ಮಾಡಬಾರ್ದು, ಕೆ ಜಿಲೇ ಮೆಷರ್ ಮಾಡಬೇಕೀಗ. ಬಿಕಾಸ್ ನಾವು ಪಿರಮಿಡ್ ಆಫ್ ಬಯೋಮಾಸ್ ಬಗ್ಗೆ ಮಾತಾಡ್ತಿದ್ದೀವಿ. ಮಾಸ್ತು SI ಯೂನಿಟ್ ಬಂದು ಕಿಲೋಗ್ರಾಮ್ಸ್. ಆಯಿತು, ದಿಸ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ಗ್ರಾಸ್ಲ್ಯಾಂಡ್ ಈಕೋಸಿಸ್ಟಮ್.
ಆಯಿತಾ? ಸರಿ ಸರ್, ಗ್ರಾಸ್ಲ್ಯಾಂಡಲ್ಲಿ ಸಸ್ಯಗಳ ತೂಕ ಜಾಸ್ತಿ ಇರುತ್ತಾ, ಸಸ್ಯಾಹಾರಿಗಳ ತೂಕ ಜಾಸ್ತಿ ಇರುತ್ತೆ? ಯಾವ್ದು ಜಾಸ್ತಿ ಇರುತ್ತೆ? ಒಂದು ಯಾರ ಬಿದ್ದೆ, ಇಲ್ಲ ಸರ್ ಸಸ್ಯಾಹಾರಿಗಳ ತೂಕ ಜಾಸ್ತಿ ಇರುತ್ತೆ. ಯಾಕಪ್ಪ? ಬೇಕಾದ್ರೆ ನಾನು ನಾಳೆ ಒಂದು ಹುಲ್ಲು ತಾಂಬತ್ತೀನಿ, ಒಂದು ಜಿಂಕೆ ತಾಂಬತ್ತೀನಿ, ತೂಕ ಹಾಕ್ರಿ ಸರ್, ಯಾವ್ದು ಜಾಸ್ತಿ ಇರುತ್ತೆ? ನಾನು ಹೇಳಿದ್ನ ಒಂದು ಹುಲ್ಲು ಒಂದು ಜಿಂಕೆ ತಾಂಬರ್ರಿ. ಈಗ ಬನ್ನರಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ಸಸ್ಯಾಹಾರಿಗಳ ತೂಕ ಜಾಸ್ತಿ ಇದೆಯಾ, ಸಸ್ಯ ಸಂಪತ್ತಿನ ತೂಕ ಜಾಸ್ತಿ ಇದೆ? ಸಸ್ಯ ಸಂಪತ್ತಿನ ತೂಕ ಜಾಸ್ತಿ ಇರುತ್ತೆ. ಓಕೆ, ಈಕೋಸಿಸ್ಟಮ್ ಅಪ್ರೋಚಲ್ಲಿ ಯೋಚನೆ ಮಾಡಬೇಕು ಯಾವಾಗಲೂ, ಇಂಡಿವಿಜುವಲ್ ಅಪ್ರೋಚ್ ಅಲ್ಲ. ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಸಸ್ಯಾಹಾರಿಗಳ ತೂಕ ಕಡಿಮೆ ಇದೆ. ಓಕೆ, ಗ್ರಾಸ್ಲ್ಯಾಂಡಲ್ಲಿ ಸಸ್ಯಾಹಾರಿಗಳ ತೂಕ ಕಡಿಮೆ ಇದೆಯಾ, ಮಾಂಸಾಹಾರಿಗಳ ತೂಕ ಜಾಸ್ತಿ ಇದೆಯಾ? ಅಲ್ಲ, ಅರ್ಬಿವೋರಸ್ ವೆಯ್ಟ್ ಜಾಸ್ತಿ ಇದೆಯಾ, ಕಾರ್ನಿವೋರಸ್ ವೆಯ್ಟ್ ಜಾಸ್ತಿ ಇದೆಯಾ? ಬಿಕಾಸ್ ಇಲ್ಲಿ ಸಂಖ್ಯೆ ಜಾಸ್ತಿ ಇರುತ್ತೆ, ವೆಯ್ಟ್ ಜಾಸ್ತಿ ಇರುತ್ತೆ. ಸಂಖ್ಯೆ ಕಡಿಮೆ ಆಯಿತು, ವೆಯ್ಟ್ ಕಡಿಮೆ ಆಯಿತು. ಓಕೆ, ಗ್ರಾಸ್ಲ್ಯಾಂಡಲ್ಲಿ ಮಾಂಸಾಹಾರಿಗಳ ತೂಕ ಜಾಸ್ತಿ ಇದೆಯಾ, ಭಕ್ಷಕರ ತೂಕ ಜಾಸ್ತಿ ಇದೆಯಾ? ಭಕ್ಷಕರ ತೂಕ ಕಡಿಮೆ ಆಯಿತು. ಯಾಕೆಂದರೆ ಯಾವಾಗ ನಂಬರ್ಸ್ ರಿಡ್ಯೂಸ್ ಆಗುತ್ತೆ ಆವಾಗ ವೆಯ್ಟ್ ರಿಡ್ಯೂಸ್ ಆಗುತ್ತೆ. ಯಾವಾಗ ನಂಬರ್ಸ್ ರಿಡ್ಯೂಸ್ ಆಗ್ತಾ ಇದೆ, ಈ ಕೇಸಲ್ಲಿ ಎಲ್ಲ ನಂಬರ್ಸ್ ರಿಡ್ಯೂಸ್ ಆಗ್ತದೆ, ಅಲ್ಲಿ ವೆಯ್ಟ್ ರಿಡ್ಯೂಸ್ ಆಗ್ತದೆ. ಸೊ ಅವಾಗ ಯಾವ ಪಿರಮಿಡ್ ಬಂತು? ಅಪ್ರೈಟ್. ಹೇಳಿ ಸರ್. ಸೊ ಪಿರಮಿಡ್ ಆಫ್ ಬಯೋಮಾಸಲ್ಲಿ ಅಪ್ರೈಟ್ ಪಿರಮಿಡ್ ಇಸ್ ಇನ್ ವಿಚ್ ಇಕೋಸಿಸ್ಟಮ್? ಗ್ರೇಟ್. ಸರಿ, ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇದು ಇಸ್ ಎನ್ ಎಕ್ಸಾಂಪಲ್ ಫಾರ್ ಅಕ್ವಾಟಿಕ್ ಇಕೋಸಿಸ್ಟಮ್. ಆಯಿತಾ? ಸಿ, ಇದು ಝೂ ಪ್ಲ್ಯಾಂಕ್ಟಾನ್ಸ್ ಅಂತ ಒಂದು ಪದ ಇದೆ. ಝೂ ಪ್ಲ್ಯಾಂಕ್ಟಾನ್ಸ್ ಅಂದರೆ ನೀರಿನ ಮೇಲ್ಮೈಯಲ್ಲಿ ತೇಲುವ ಜೀವಿಗಳು. ಅದಕ್ಕೆ ನಿಮ್ಗೆ ಇನ್ನೂ ಕ್ಲಿಯರಾಗಿ ಹೇಳಬೇಕು ಅಂದರೆ ಪ್ಲ್ಯಾಂಕ್ಟಾನ್ಸ್ ಅಂತ ಒಂದು ಪದ ಇದೆ. ಪ್ಲ್ಯಾಂಕ್ಟಾನ್ಸ್, ನೀರಿನ ಮೇಲ್ಮೈಯಲ್ಲಿ ತೇಲುವ ಜೀವಿಗಳನ್ನು ಪ್ಲ್ಯಾಂಕ್ಟಾನ್ಸ್ ಅಂತ ಕರಿತೀವಿ. ಬಟ್ ಈ ಪ್ಲ್ಯಾಂಕ್ಟಾನ್ಸಿಗೆ ಲೋಕೋಮೋಟ್ರಿ ಪವರ್ ಇರಲ್ಲ, ಅಂದರೆ ಸ್ವಯಂ ಚಲಿಸುವ ಸಾಮರ್ಥ್ಯ ಇರಲ್ಲ. ಫಾರ್ ಎಕ್ಸಾಂಪಲ್ ಪಾಚಿ, ಆಲ್ಗೆ. ಪಾಚಿ ಚಲಿಸ್ಬೋದಾ? ಮೀನಿನ ಮೊಟ್ಟೆ ಚಲಿಸುತ್ತಾ? ಕಪ್ಪೆ ಮೊಟ್ಟೆ ಚಲಿಸುತ್ತಾ? ಲೋಕೋಮೋಟ್ರಿ ಪವರ್ ಇರಲ್ಲ. ನೀರಿನ ಸರ್ಫೇಸ್ ಮೇಲೆ ತೇಲ್ತಾ ಇರ್ತವೆ. ಟೈಟ್ಸ್ ಎಲ್ಲಿಗೆ ಕರ್ಕೊಂಡು ಹೋಗ್ತವೆ ಅಲ್ಲಿಗೆ ಹೋಗ್ತವೆ, ವೇವ್ಸಿಗೆ ಅಲ್ಲಿಗೆ ಕರ್ಕೊಂಬರ್ತವೆ ಅಲ್ಲಿಗೆ ಬರ್ತವೆ. ದಿಸ್ ಕೈಂಡ್ ಆಫ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಪ್ಲ್ಯಾಂಕ್ಟಾನ್ಸ್. ಅದರಲ್ಲಿ ಎರಡು ಥರ ಇದ್ದಾವೆ. ಒಂದು ಫೈಟೋ ಪ್ಲ್ಯಾಂಕ್ಟಾನ್ಸ್ ಅಂತ, ಇನ್ನೊಂದು ಝೂ ಪ್ಲ್ಯಾಂಕ್ಟಾನ್ಸ್ ಅಂತ. ನೀರಿನ ಮೇಲ್ಮೈಯಲ್ಲಿ ತೇಲುವ ಜೀವಿಗಳು ಸಸ್ಯಗಳಾಗಿದ್ದರೆ ಫೈಟೋ ಪ್ಲ್ಯಾಂಕ್ಟಾನ್ಸ್, ಪ್ರಾಣಿಗಳಾಗಿದ್ದರೆ ಝೂ ಪ್ಲ್ಯಾಂಕ್ಟಾನ್ಸ್. ಫೈಟೋ ಪ್ಲ್ಯಾಂಕ್ಟಾನ್ಸ್ ಎಕ್ಸಾಂಪಲ್ ಬಂದು ಆಲ್ಗೆ ಕೊಡ್ಬೋದು, ಪಾಚಿ. ಓಕೆ, ಝೂ ಪ್ಲ್ಯಾಂಕ್ಟಾನ್ಸ್ ಅಂದರೆ ಲಾರ್ವೆ ಆಫ್ ಫಿಶ್, ಲಾರ್ವೆ ಆಫ್ ಫ್ರಾಗ್, ಮೀನಿನ ಮೊಟ್ಟೆ, ಕಪ್ಪೆ ಮೊಟ್ಟೆ ಎಕ್ಸಾಂಪಲ್ ಕೊಡ್ಬೋದು. ಆಯಿತಾ? ಸರಿ, ಈಗ ಇಲ್ಲಿ ಝೂ ಪ್ಲ್ಯಾಂಕ್ಟಾನ್ಸ್ ಇದು ಮೀನಿನ ಮೊಟ್ಟೆ, ಕಪ್ಪೆ ಮೊಟ್ಟೆ ಅಂತ ಇಟ್ಕೊಂಡು. ಝೂ ಪ್ಲ್ಯಾಂಕ್ಟಾನ್ಸನ್ನು ಮೀನು ತಿಂತದೆ, ಮೀನನ್ನು ತಿಮಿಂಗ್ಲ ತಿಂತದೆ. ಇದನ್ನು ಫುಡ್ ಚೈನ್. ಸರಿ, ಝೂ ಪ್ಲ್ಯಾಂಕ್ಟಾನ್ಸ್ಗಳ ತೂಕ ಜಾಸ್ತಿ ಇರುತ್ತೆ, ಮೀನುಗಳ ತೂಕ ಜಾಸ್ತಿ ಇರುತ್ತೆ. ಮೀನಿನ ಮೊಟ್ಟೆ ನೀವು ಎಷ್ಟು ಹಾಕಿದ್ರೂ ತೂಕ ಬರಲ್ಲ, ಈಗ ಗಸಗಸೆ ಇದ್ದಂಗೆ ಇರುತ್ತೆ. ಓಕೆ, ಎಷ್ಟು ಹಾಕಿದ್ರೂ ತೂಕ ಬರಲ್ಲ, ಅದಕ್ಕೆ ಪಿರಮಿಡ್ ಶೇಪ್ ಶಿಂಕ್ ಆಗಿದೆ. ಬಟ್ ಅದಕ್ಕೆ ಕಂಪೇರ್ ಮಾಡ್ಕೊಂಡಾಗ ಮೀನುಗಳ ಕಂಪೇರ್ ಮಾಡಿದ್ರೆ ತಿಮಿಂಗಿಲಗಳ ತೂಕ. ಓಕೆ, ಯಾವ ಪಿರಮಿಡ್ ಬಂತು? ಇನ್ವರ್ಟೆಡ್. ಪಿರಮಿಡ್ ಆಫ್ ಬಯೋಮಾಸಲ್ಲಿ ಇನ್ವರ್ಟೆಡ್ ಪಿರಮಿಡ್ ಇಸ್ ಫೌಂಡ್ ಇನ್ ವಿಚ್ ಇಕೋಸಿಸ್ಟಮ್? ಅಕ್ವಾಟಿಕ್ ಇಕೋಸಿಸ್ಟಮ್. ಎಸ್ ಆರ್ ನೋ? ಲಾಸ್ಟ್ ಪಿರಮಿಡ್. ಓಕೆ, ಈಗ ಒಂದು ಕೆಲಸ ಮಾಡಿ ನೋಡೋಣ ಬ್ರದರ್, ತಲೆ ಓಡಿಸ್ಬೇಕು. ಅಲ್ಲಿ ವೆಯ್ಟ್ ಮೆಷರ್ ಮಾಡೋ ಬದಲು ನಂಬರ್ಸ್ ಮೆಷರ್ ಮಾಡಿದರೆ ಯಾವ ಪಿರಮಿಡ್ ಬರ್ತಿತ್ತು? ಅಪ್ರೈಟ್. ಎಸ್ ಆರ್ ನೋ? ಓಕೆ, ಈಗ ಪಿರಮಿಡ್ ಆಫ್ ಎನರ್ಜಿ ಬಗ್ಗೆ ಮಾತಾಡ್ತೀವಿ ನೋಡಿ. ಪಿರಮಿಡ್ ಆಫ್ ಎನರ್ಜಿ ಯಾವುದೇ ಕಾರಣಕ್ಕೂ ಟ್ರಾಪಿಕಲ್ ಲೆವೆಲ್ಸಲ್ಲಿ ಬಯೋ ಪ್ರೊಡಕ್ಟಿವಿಟಿನ ಜೌಲ್ಸಲ್ಲೇ ಮೆಷರ್ ಮಾಡಬೇಕು. ಓಕೆ, ಈಗ ದಿಸ್ ಎನ್ ಎಕ್ಸಾಂಪಲ್ ಫಾರ್ ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್. ಆಯಿತಾ? ಈಗ ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮಲ್ಲಿ ಗ್ರಾಸಸ್ಸಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ, ಅರ್ಬಿವೋರಸಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ, ಸಸ್ಯಗಳಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ. ಬಿಕಾಸ್ ನಂಬರ್ ಈಸ್ ಮೋರ್, ವೆಯ್ಟ್ ಈಸ್ ಮೋರ್, ಎನರ್ಜಿ ಈಸ್ ಮೋರ್. ಬಟ್ ಹೋಗ್ತಾ ನಂಬರ್ ಬಿಕೇಮ್ ಲೆಸ್, ವೆಯ್ಟ್ ಬಿಕೇಮ್ ಲೆಸ್, ಎನರ್ಜಿ ಬಿಕೇಮ್ ಲೆಸ್. Number became less, weight became less, energy became less. Number became less, weight became less, energy became less. Inverted pyramid ಬಂತು. ಸಾರಿ, ಅಪ್ರೈಟ್ ಪಿರಮಿಡ್ ಬಂತು ಅಲ್ವಾ? ಸೊ ಹೋಗ್ತಾ ವೆಯ್ಟು ಮತ್ತು ಎನರ್ಜಿ ಎರಡೂ ಕಮ್ಮಿ ಆಗ್ತಾ ಹೋಗುತ್ತೆ.
ಯಾಕೆ ನಂಬರ್ ಕಡಿಮೆ ಆದಂಗೆ ವೆಯ್ಟ್ ಎನರ್ಜಿ ಕಮ್ಮಿ ಆಗಲೇಬೇಕು. ಅರೇ ಬಾಯ್ ಎಸ್ ಆರ್ ನೋ? ಸೊ ಅಪ್ರೈಟ್ ಪಿರಮಿಡ್ ಬಂತು. ಸೊ ಹೇಳಿ ಸರ್, ಪಿರಮಿಡ್ ಆಫ್ ಎನರ್ಜಿನಲ್ಲಿ ಅಪ್ರೈಟ್ ಪಿರಮಿಡ್ ಇಸ್ ಸೀನ್ ಇನ್ ವಿಚ್ ಇಕೋಸಿಸ್ಟಮ್? ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಎಕಲಾಜಿಕಲ್ ಪಿರಮಿಡ್.